ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾ ರಾವ್ ಸಚಿನ್. ನನಗೆ ಫ್ರೀಕ್ವೆಂಟಾಗಿ ಬರ್ತಿರೋ ಮೆಸೇಜಸ್ ಅವನು ಮತ್ತು ಶ್ರಾವಣಿ BTS ವಿಡಿಯೋ ಹಾಕಿ ಅಂತ. ಸೊ ಹಿಯರ್ ಇಟ್ ಈಸ್. ಬಹಳಷ್ಟು ಜನ ಆಡಿಯನ್ಸ್ ನನಗೆ ಪರ್ಸ್ನಲಿ ಸಿಕ್ಕಿದಾಗಲಿ ಅಥವಾ ಮೆಸೇಜಸ್ ಮೂಲಕ ಕೇಳೋ ಪ್ರಶ್ನೆ ಅಂದರೆ, ನೀವು ಶೂಟಿಂಗ್ ಸ್ಟುಡಿಯೋನಲ್ಲಿ ಮಾಡ್ತೀರಾ, ಮನೇಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ ಅಂತ. ಕೆಲವು ಪೋರ್ಷನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಹಾಸ್ಪಿಟ್ಲ್ ಇರ್ಬೋದು, ಆ ಥರದ್ದೆಲ್ಲ ಸಮ್ಟೈಮ್ಸ್ ಸ್ಟುಡಿಯೋಸಲ್ಲಿ ಮಾಡ್ತಾರೆ. ಮನೆಗಳು ಸಮ್ಟೈಮ್ಸ್ ಸ್ಕ್ರಿಪ್ಟಲ್ಲಿ ಹೇಗಿರುತ್ತೆ ಏನು ನೋಡಿಕೊಂಡು ಸ್ಟುಡಿಯೋ ಬೇಕು ಅಂದರೆ ಸ್ಟುಡಿಯೋನೇ ಬುಕ್ ಮಾಡ್ಕೊಳ್ತಾರೆ. ಮನೆಗಳದ್ದು ಸ್ಟುಡಿಯೋಸ್ ಇರುತ್ತೆ, ಅದನ್ನು ಬುಕ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ಈ ಥರ ಲೈವ್ ಹೌಸ್ ಯಾವುದಾದ್ರೂ ಒಂದು ಮನೇನ ಬಾಡಿಗೆಗೆ ತೊಗೊಂಡು ಅಲ್ಲೂ ಶೂಟಿಂಗ್ ಮಾಡ್ತಾರೆ. ನಾವು ಅವನು ಮತ್ತು ಶ್ರಾವಣಿನ ಒಂದು ಮನೆಯಲ್ಲಿ ಶೂಟಿಂಗ್ ಮಾಡ್ತೀವಿ. ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಒಂದು ಮನೇನ ರೆಂಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ. ಇನ್ನೊಂದು ಕಾಮನ್ಲಿ ನನಗೆ ಕೇಳೋ ಪ್ರಶ್ನೆ, ಒಂದೇ ಟೇಕಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಹೇಳ್ಬಿಡ್ತಾರ ಮೇಡಮ್ ಡೈಲಾಗ್ಗಳು, ಅಥವಾ ರೀಟೇಕ್ಸ್ ಇರುತ್ತಾ ಅಂತ. ಎಲ್ಲ ಸೀನ್ಗಳು ಒಂದೇ ಟೇಕಲ್ಲಿ ನಡೆಯಲ್ಲ. ಸಮ್ಟೈಮ್ಸ್ ರೀಟೇಕ್ಸ್ ಆಗುತ್ತೆ. ಕೆಲವು ಸಲ ಆರ್ಟಿಸ್ಟ್ಗಳಿಂದ ಪ್ರಾಬ್ಲಮ್ ಆಗಿರುತ್ತೆ, ಇನ್ನು ಕೆಲವು ಸಲ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ, ಕ್ಯಾಮ್ರಾದಾಗಲಿ ಲೈಟಿಂಗ್ ಆಗಲಿ ಆ ಥರ ಏನೋ ಒಂದು ಇಶ್ಯೂಸ್ ಆಗಿ ರೀಟೇಕ್ಸ್ ಆಗುತ್ತೆ. ಸೊ ಎಲ್ಲ ಶಾಟು ಒಂದೇ ಟೇಕಲ್ಲಿ ಮೋಸ್ಟ್ ಆಫ್ ದ ಟೈಮ್ ತೆಗೆದಿರೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ನಿಮಗೆ ಡೈಲಾಗ್ಸು ಸ್ಪಾಟಲ್ಲಿ ಕೊಡ್ತಾರಾ ಅಥವಾ ನಿಮಗೆ ಮುಂಚೆನೇ ಗೊತ್ತಿರುತ್ತಾ, ಯಾರಾದರೂ ಹೇಳ್ಕೊಡ್ತಾರಾ? ಈ ಥರ ಪ್ರಶ್ನೆಗಳು ಭಾಳಷ್ಟು ಜನ ಕೇಳ್ತಿರ್ತೀರ. ದೆ ವಾಸ್ ಅ ಟೈಮ್ ಸ್ಪಾಟಲ್ಲಿ ಡೈಲಾಗ್ಸ್ ಕೊಡೋ ಟೈಮು ಇತ್ತು ಹಿಂದೆ, ಬಟ್ ಇವಾಗ ಹಾಗಲ್ಲ. ಇಲ್ಲಿ ನನ್ನ ಕೈಯಲ್ಲಿರೋದು ಸೀನ್ ಪೇಪರ್. ಸೊ ಪ್ರತಿಯೊಂದು ಸೀನು ಮುಂಚೆನೇ ಪ್ಲ್ಯಾನ್ ಆಗಿ ಅದರದ್ದು ಪ್ರಿಂಟೌಟ್ನ, ಆ ಸೀನ್ದು ಪ್ರಿಂಟೌಟ್ ವಿತ್ ಡೈಲಾಗ್ಸ್, ಅದರದ್ದು ಪ್ರಿಂಟೌಟ್ನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಮಗೆ ಕೊಟ್ಟಿರ್ತಾರೆ. ನಾವು ಅದನ್ನು ಓದ್ಕೊಂಡು ಆಮೇಲೆ ಸೀನಿಗೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತೀವಿ. ನನ್ನ ಕೇಸಲ್ಲಿ ಏನಂದರೆ, ನಾನು ಹಿಂದಿನ ದಿನಾನೇ ತರಿಸ್ಕೊಂಡ್ಬಿಟ್ಟಿರ್ತೀನಿ ಸೀನ್ ಪೇಪರ್. ಸೊ ವಾಟ್ಸ್ಯಾಪ್ ಮಾಡಿಬಿಟ್ಟಿರ್ತಾರೆ ಸೀನ್ ಪೇಪರ್. ಸೊ ನಾನು ಆ ಸೀನ್ನ ಓದ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಇನ್ನೊಂದು ಡೌಟ್ ಏನು ಕೇಳ್ತಾರೆ ಅಂದರೆ, ಅಲ್ಲಿ ಸೀನಲ್ಲಿ ಏನಿರುತ್ತೆ ಅದು ಅಷ್ಟನ್ನು ನೀವು ಒಂದೇ ಸಲ ಹೇಳ್ಬಿಡ್ಬೇಕಾ, ಕಷ್ಟ ಆಗಲ್ವಾ ನಿಮಗೆ, 4-5 ಪೇಜ್ ಸೀನೆಲ್ಲ ಇದ್ದರೆ ಹೆಂಗೆ ಹೇಳ್ತೀರಾ ಅಂತ. ಆ ಥರ ಮೋಸ್ಟ್ ಆಫ್ ದ ಟೈಮ್ ಆಗಲ್ಲ. ಕೆಲವು ಸೀನ್ಗಳು ತುಂಬ ಇಂಪಾರ್ಟೆಂಟ್, ತುಂಬ ಡ್ರಾಮ್ಯಾಟಿಕ್ ಸೀನ್ಗಳಿದ್ದಾಗ ಒಂದೇ ಶಾರ್ಟಲ್ಲಿ ಹೋಗ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸೀನ್ ಪೇಪರ್ನ ಕಟ್ ಮಾಡ್ತಾರೆ. ಅಂದರೆ ಮಾಸ್ಟರ್ ಶಾಟ್, ಅಂದರೆ ವೈಟ್ ಶಾಟ್ ಅಂತೀವಲ್ಲ, ಎಲ್ಲ ಆರ್ಟಿಸ್ಟು ಕಾಣೋ ಥರ ಒಂದು ಶಾಟ್ನ ವೈಟ್ ಶಾಟ್ ಅಥವಾ ಮಾಸ್ಟರ್ ಶಾಟ್ ಅಂತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಡೈಲಾಗ್ಸ್ ಮಾತ್ರ ನೋಡ್ಕೊಂಡಿರ್ತೀವಿ. ಮತ್ತು ನಮ್ಮ ಕ್ಲೋಸಪ್ ಶಾಟ್ ಅಂದರೆ ನಾವು ಮಾತ್ರ ಕಾಣ್ತಿರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕ್ಲೋಸಪ್ ಶಾಟ್. ಆ ಶಾಟಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಡೈಲಾಗ್ಸ್ನ ನಾವು ನೋಡ್ಕೊಂಡಿರ್ತೀವಿ. ಸೊ ನಾಟ್ ಮೆನಿ ಟೈಮ್ಸ್ ಇಡೀ ಸೀನ್ ಪೇಪರ್ ಓದಿ ಅದನ್ನು ಬೈ ಹಾರ್ಟ್ ಮಾಡಿಕೊಂಡು ಹೇಳಬೇಕು, ದಟ್ ಈಸ್ ಅ ಮಿತ್. ಆ ಥರ ಏನು ಬೈ ಹಾರ್ಟ್ ಮಾಡ್ಕೊಂಡು ಏನು ಹೇಳೋ ಅವಶ್ಯಕತೆಗಳು ಬೀಳಲ್ಲ ಅಲ್ಲಿ. ಬಿಕಾಸ್ ಈ ಥರ ಸೀನ್ ಪೇಪರ್ನ ಕಟ್ ಮಾಡಿ ವೈಟ್ ಶಾಟಿಗೆ ಎಷ್ಟು ಬೇಕೋ ಅಷ್ಟೇ ಡೈಲಾಗ್ಸ್ ನೋಡ್ಕೋಬೋದು. ಆಮೇಲೆ ಕ್ಲೋಸಪ್ಪಲ್ಲಿ ಎಷ್ಟು ಬೇಕೋ ಅಷ್ಟೇ ಡೈಲಾಗ್ಸ್ನ ನಾವು ನೋಡ್ಕೊಂಡಿರ್ತೀವಿ. ಸೊ ಇಟ್ಸ್ ನಾಟ್ ಬೇರೆಯವರು ಅಂದ್ಕೊಳ್ಳೋ ಹಾಗೆ ತುಂಬ ಕಷ್ಟ ಏನು ಇಲ್ಲ ಅದು ಆ್ಯಕ್ಚುಲಾಗಿ. ಸೊ ಇಲ್ಲಿ ನನ್ನ ಮಾಸ್ಟರ್ ಶಾಟ್ ಆಗ್ತಾನೆ ಮುಗಿದಿದೆ. ಕ್ಲೋಸಪ್ಗೆ ರೆಡಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಹಿಂದ್ಗಡೆ ಲೈಟಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ದ್ಯಾಟ್ ಈಸ್ ಫಾರ್ ಮೈ ಕ್ಲೋಸಪ್. ಸೊ ಶಾರ್ಟ್ ಗ್ಯಾಪಲ್ಲಿ ನಾನು ಅಲ್ಲಿ ಎಲ್ಲರ ಜೊತೆನೂ ಹರಟೆ ಹೊಡಿತಾ ಇದ್ದೀನಿ. ಹಿಂದೆ ನಿಂತಿರೋದು ನಮ್ಮ ಕ್ಯಾಮ್ರಾಮನ್, ಮುಂದೆ ನನ್ನ ಜೊತೆ ಮಾತಾಡ್ತಾ ಇರೋದು ನಮ್ಮ ಸೆಟ್ ಹುಡುಗ ವೀರೇಶ ಅಂತ. ಇಲ್ಲಿ ಕಾಣ್ತಿದೆಯಲ್ಲ TV, ಇದನ್ನು ನಾವು ಮಾನಿಟರ್ ಅಂತ ಕರಿತೀವಿ. ಸೊ ಈ TV ಯಾವಾಗಲೂ ನಮ್ಮ ಡೈರೆಕ್ಟರ್ ಮುಂದೆ ಇರುತ್ತೆ. ಸೊ ನಾವು ಮಾಡೋ ಆ್ಯಕ್ಟಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ, ಎಕ್ಸ್ಪ್ರೆಷನ್ಸಲ್ಲಿ ಏನಾದರೂ ತಪ್ಪಾದರೆ, ಡೈಲಾಗ್ಸ್ ಏನಾದರೂ ಫಂಬಲ್ ಆದರೆ, ಅಥವಾ ಲೈಟಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ, ಏನೇ ಆಗಿರ್ಬೋದು, ಆ ಥರ ಏನೇ ಮಿಸ್ಟೇಕ್ಸ್ ಆದರೂ ಈ ಮಾನಿಟ್ರಲ್ಲಿ ಡೈರೆಕ್ಟರ್ಸ್ಗೆ ಕಾಣುತ್ತೆ. ಆವಾಗ ಅವರು ಅದನ್ನು ನೋಡಿಬಿಟ್ಟು ರೀಟೇಕ್ಸ್ನ ಹೇಳ್ತಾರೆ. ಅಥವಾ ಶಾರ್ಟ್ ಸರಿ ಹೋಯಿತು ಅಂದರೆ ಕಟ್ ಅಂದ್ಬಿಟ್ಟು ವಿಲ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಶಾರ್ಟ್. ಇಲ್ಲಿ ನನ್ನ ಮುಂದೆ ಕಾಣ್ತಿರೋ ವೈಟ್ ಬೋರ್ಡ್ ಇದೆಯಲ್ಲ, ದಟ್ಸ್ ಅ ಥರ್ಮೋಕಾಲ್. ಸೊ ಅದನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮುಖದ ಮೇಲೆ ಶ್ಯಾಡೋಸ್ ಬೀಳದೇ ಇರಲಿ ಅಂತ. ಕೆಲವು ಸಲ ನಮ್ಮ ಕಣ್ಣಿನ ರೆಪ್ಪೆನೇ ಶ್ಯಾಡೋ ಬಿದ್ದುಬಿಟ್ಟಿರುತ್ತೆ, ಅಥವಾ ನಮ್ಮ ಚಿಂದು ಶ್ಯಾಡೋ ಬಿದ್ದುಬಿಟ್ಟಿರುತ್ತೆ. ಸೊ ಆ ಶ್ಯಾಡೋಸ್ ಅವಾಯ್ಡ್ ಮಾಡೋದಕ್ಕೆ ಥರ್ಮೋಕಾಲ್ ಯೂಸ್ ಮಾಡ್ತಾರೆ. ದೀಸ್ ಆರ್ ಯೂಸ್ಡ್ ಓನ್ಲಿ ಇನ್ ಕ್ಲೋಸಪ್ ಶಾಟ್ಸ್. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್, ಲವ್ ಯು, ಬಾಯ್.